ಇವತ್ತಿನ ಈ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ನಲ್ಲಿ ನೀವೇನಾದರೂ ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡಬೇಕಂದ್ರೆ ಯಾವ ರೀತಿಯಾದ ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಬೇರೆ ಬೇರೆ ಥರ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡೋದಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ರೀತಿಯಾಗಿ ಅಂದರೆ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸನ್ನು ಮಾಡಿ ನಿಮ್ಮದೇನು ಸ್ಯಾಲ್ರಿ ಸ್ಲಿಪ್ ಇದ್ದರೆ ನಿಮ್ಮದು ಇನ್ಕಮ್ ಇದ್ದರೆ ಅದನ್ನು ನೀವು ತೋರಿಸಿ ಯಾವ ರೀತಿಯಾಗಿ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೇನಾದರೂ ಪ್ರೀ ಅಪ್ರೂವ್ಡ್ ಆಫರ್ ಬಂದರೆ ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ನೀವು ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಯಾವ ರೀತಿಯಾಗಿ ಅಪ್ಲೋಡ್ ಮಾಡುವಂತ ನಿಮಗೆ ಈ ಕಂಪ್ಲೀಟಾಗಿ ನಿಮಗೆ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಆಕ್ಸಿಸ್ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಯಾವ ಅಕೌಂಟ್ಗಳು ಬೆಸ್ಟ್ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಕಂಪೇರ್ ಮಾಡಿಕೊಂಡು ನಾನು ಕಂಪೇರ್ ಮಾಡಿಯೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಬೆಸ್ಟ್ ಅಕೌಂಟನ್ನು ನೀವು ಓಪನ್ ಮಾಡ್ಕೊಬೋದು. ಮೊದಲನೇದಾಗಿ ನಿಮ್ಮ ಒಂದು ಸ್ಯಾಲ್ರಿಯನ್ನು ಕೇಳುತ್ತೆ, ಇದು ಎಷ್ಟಿದೆ ಅಂಥೇಳಿ. ನಿಮ್ಮದು ಸ್ಯಾಲ್ರಿ ಎಷ್ಟಿದೆಯಲ್ಲ ಅದನ್ನು ಎಂಟರ್ ಮಾಡಿ. ಸ್ಯಾಲ್ರಿಯನ್ನು ಎಂಟರ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಎಕ್ಸ್ಕ್ಲೂಸಿವ್ ಕಾರ್ಡ್ಸನ್ನು ನಿಮಗೆ ತೋರಿಸ್ತಾರೆ. ಇಲ್ಲಿ ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪ್ರಿವಿಲೇಜು, ಆಕ್ಸಿಸ್ ಅವರ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್, ನಿಯೋ ಕ್ರೆಡಿಟ್ ಕಾರ್ಡ್, ಮೈಝೋನ್ ಕ್ರೆಡಿಟ್ ಕಾರ್ಡ್. ಈಗ ನಾನು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮೈಝೋನ್ ಕ್ರೆಡಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತೇನೆ. ಅದೇ ರೀತಿಯಾಗಿ ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ ಇದೆ. ನಾನು ಈಗ ಮೈಝೋನನ್ನು ಸೆಲೆಕ್ಟ್ ಮಾಡ್ತೇನೆ. ಮೈಝೋನಿನ ಒಂದು ಕಂಪ್ಲೀಟ್ ಫೀಚರ್ಸ್ ಇಲ್ಲಿದೆ ನೋಡ್ಬೋದು. ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡೋದು ಕಂಪ್ಲೀಟ್ ಬೆನಿಫಿಟ್ಸ್ ಇದೆ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಒಳ್ಳೆಯ ವಿಷಯ ಏನಂದರೆ ಆಕ್ಸಿಸ್ ಬ್ಯಾಂಕ್ ಈಗ ಮೈಝೋನ್ ಕ್ರೆಡಿಟ್ ಕಾರ್ಡ್ ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಜಾಯ್ನಿಂಗ್ ಚಾರ್ಜಸ್ ಇಲ್ಲ, ಯಾವುದೇ ರೀತಿಯಾದ ಒಂದು ರಿನವಲ್ ಅಥವಾ ಇಯರ್ಲಿ ಚಾರ್ಜಸ್ ಇರೋದಿಲ್ಲ. ಕಂಪ್ಲೀಟ್ಲಿ 0 ಆಗಿರುವಂಥದ್ದು. ಗೆಟ್ ನೌ ಮೇಲೆ ಕ್ಲಿಕ್ ಮಾಡಬೇಕು. ನೀವೇನಾದರೂ ನಿಮ್ಮ ಆಕ್ಯುಪೇಷನ್ ಯಾವ ರೀತಿಯಾಗಿ ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್ ಸೆಲೆಕ್ಟ್ ಮಾಡಿ. ನಾನು ಸ್ಯಾಲ್ರಿಡ್ ಇರೋ ಕಾರಣ ನಾನು ಎಲ್ಲವನ್ನು ಸ್ಯಾಲ್ರಿಡನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಇಂಡಸ್ಟ್ರಿ ಯಾವುದು ಅಡ್ವರ್ಟೈಸಿಂಗ್ ಮತ್ತು ಮೀಡಿಯಾ ಆಗಿರುವಂಥದ್ದು ಅದಕ್ಕಾಗಿ ನಾನು ಸೆಲೆಕ್ಟ್ ಮಾಡಿದ್ದೇನೆ. ನಿಮ್ಮದು ಯಾವ ರೀತಿಯಾಗಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ನಿ ನಿಮ್ಮ ಕಂಪ್ನಿ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಎಜುಕೇಷನ್ ಡೀಟೇಲ್ಸು, ಮದರ್ ನೇಮು, ಪ್ಯಾನ್ ಕಾರ್ಡು, ಇಮೇಲ್ ಐ ಡಿ, ನೇಮ್ ಆನ್ ದಿ ಕಾರ್ಡ್ ಎಲ್ಲವನ್ನು ಹಾಕಿ. ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳಿದ್ದಾವೆ. ಕಂಡೀಷನ್ ಅಂತಲ್ಲ, ನಿಮ್ಮ ಆಪ್ಷನ್ಗಳು. ಲಿಮಿಟ್ ಇನ್ಕ್ರೀಸ್ ಆಗಿರ್ಬೋದು, ಮತ್ತು ಇನ್ ಫ್ಯೂಚರ್ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಬೇಡವಾ ಅಂತ ಎಲ್ಲವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫರ್ದರ್ ಪ್ರೊಸೀಡ್ ಮಾಡಬೇಕು. ನೋಡೋದು ಎಲ್ಲವನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಕನ್ಫರ್ಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ಏನಾದರೂ ರಿಜಿಸ್ಟರ್ ಮೊಬೈಲ್ ನಂಬರ್ ನೀವು ಯಾವುದು ಎಂಟರ್ ಮಾಡ್ತಾನೆ ಅದರಲ್ಲಿ ಏನಾದರೂ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇದ್ದರೆ ಅಲ್ಲಿ ನೀವು ಆಟೋ ಪೇ ಆಪ್ಷನನ್ನು ಕೂಡ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಆಟೋಮೆಟಿಕ್ಕಾಗಿ ತನ್ನಿಂದ ತಾನೇ ನಿಮ್ಮ ಸೇವಿಂಗ್ ಅಕೌಂಟ್ ಅಮೌಂಟಿಂದ ಕಟ್ ಆಗಬೇಕಂದ್ರೆ ನೀವು ಆಟೋ ಡೆಬಿಟನ್ನು ಇಟ್ಕೋಬೋದು. ನಾನು ಆಟೋ ಡೆಬಿಟ್ ಬೇಡ, ನಾನು ಟೋಟಲ್ ಅಮೌಂಟನ್ನು ಕೂಡ ಪೇ ಮಾಡ್ತೇನೆ. ಮತ್ತು ಯಾವುದೇ ರೀತಿಯಾದ ಒಂದು ಮಿನಿಮಮ್ ಅಮೌಂಟ್ ಕೂಡ ನೀವು ಸೆಲೆಕ್ಟ್ ಮಾಡ್ತೇನೆ ಅಂದರೆ ಅದನ್ನು ಕೂಡ ಮಾಡ್ಬೋದು. ನಾನು ಇಲ್ಲ, ಟೋಟಲ್ ಅಮೌಂಟ್ ಡ್ಯೂವನ್ನು ಕಟ್ಟಿ, ಏಕೆಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಡ್ಯಾಮೇಜ್ ಆಗೋದೇ ಇಲ್ಲ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೇನಾದರೂ ಆಟೋ ಡೆಬಿಟ್ ಆಪ್ಷನ್ ಬೇಡ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ಆಟೋ ಡೆಬಿಟ್ ಆಪ್ಷನ್ ಬೇಡ, ಐ ಡೋಂಟ್ ವಾಂಟ್ ಟು ಆಪ್ಟ್ ಆಟೋ ಡೆಬಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅದಾದ ನಂತರ ಇಲ್ಲಿ ಏನಾಗುತ್ತೆ, ಒಂದು ರಿಜಿಸ್ಟರ್ ಅಡ್ರೆಸ್ ಏನಿರುತ್ತೆ ಅದು ಇದ್ದೇ ಇರುತ್ತೆ ನಿಮ್ಮ ರಿಜಿಸ್ಟರ್ ಅಕೌಂಟ್ ಇದ್ದರೆ. ಇಲ್ಲಾಂದರೆ ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೋಮ್ ಅಡ್ರೆಸ್ ಇದ್ದರೆ ಹೋಮ್ ಅಡ್ರೆಸ್ ಸೆಲೆಕ್ಟ್ ಮಾಡಿ, ಮತ್ತು ಅಥವಾ ವರ್ಕಿಂಗ್ ಅಡ್ರೆಸ್ ಇದ್ದರೆ ವರ್ಕಿಂಗ್ ಅಡ್ರೆಸ್ ಸೆಲೆಕ್ಟ್ ಮಾಡಿ. ನಿಮಗೇನಾದರೂ ಚೇಂಜ್ ಮಾಡಬೇಕಂದ್ರೆ ಬ್ಯಾಂಕ್ ಮುಖಾಂತರ ಚೇಂಜ್ ಮಾಡ್ಬೋದು. ಈಗ ಕನ್ಫರ್ಮ್ ಅಡ್ರೆಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕನ್ಫರ್ಮ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಂಥ ನಿಮ್ಮ ಒಂದು ವರ್ಕಿಂಗ್ ಅಡ್ರೆಸ್ ಇರುತ್ತಲ್ವ, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ. ಫಿಲ್ ಮಾಡಿದ ನಂತರ ಅದನ್ನು ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಈಗ ಕನ್ಫರ್ಮ್ ಅಡ್ರೆಸ್ ಆಗಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೇನಾಗುತ್ತೆ, ಸಬ್ಮಿಟ್ ಯುವರ್ ಡಾಕ್ಯುಮೆಂಟ್ಸ್. ಅ ಪರ್ಸನ್ ಫ್ರಮ್ ಆಕ್ಸಿಸ್ ಬ್ಯಾಂಕ್ ವಿಲ್ ಕಮ್ ಫಿಸಿಕಲಿ ಟು ಕಲೆಕ್ಟ್ ಯುವರ್ ಡಾಕ್ಯುಮೆಂಟ್ಸ್. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಒಂದು ಸಿಗ್ನೇಚರನ್ನು ತೊಗೋತಾರೆ. ಒಂದು ತಂಬನ್ನು ಮಾಡಿಕೊಂಡು KYCಯನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಇನ್ಕಮ್ ಡಾಕ್ಯುಮೆಂಟ್ಸನ್ನು ಕೂಡ ತೊಗೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ITR ರಿಟರ್ನ್ ಮಾಡಿರೋ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಕೆಲವೊಂದಿಷ್ಟು ಟೈಮ್ನಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ 750 ಅಬವ್ ಇದ್ದರೆ, ಮತ್ತು ನೀವೇನಾದರೂ ಬ್ಯಾಂಕಿನ ಒಂದು ಇಂಟರ್ನಲ್ ಪಾಲಿಸಿಯನ್ನು ಎಲ್ಲವನ್ನು ನೀವು ಫುಲ್ಫಿಲ್ ಮಾಡಿದರೆ ಖಂಡಿತವಾಗಲೂ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ಕೇ ಸಿಗುತ್ತೆ.
ಸಬ್ಮಿಟ್ ಯುವರ್ ಡಾಕ್ಯುಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಏನಾಗುತ್ತೆ, ಒಂದು ಯಾವ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಎಲ್ಲ ಡೀಟೇಲ್ಸನ್ನು ಇನ್ನೊಮ್ಮೆ ವೆರಿಫೈ ಮಾಡಿಕೊಂಡು ರಿವ್ಯೂ ಅಪ್ಲಿಕೇಶನನ್ನು ಕೊಡುತ್ತೆ. ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಸರಿಯಾಗಿದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಎಡಿಟ್ ಕೂಡ ಮಾಡ್ಬೋದು. ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅದಾದ ನಂತರ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆ ಅಗ್ರಿ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡೋದು ಅಪ್ಲಿಕೇಶನ್ ಇನ್ ಪ್ರೊಸೆಸ್. ಈಗ ಕೇವಲ ಒಂದು ಸ್ಟೆಪ್ ಬಾಕಿ ಇದೆ. ಅದು ಏನಂದರೆ ಅವರ ಒಂದು ರಿಪ್ರೆಸೆಂಟೇಟಿವ್ ನಿಮ್ಮ ರಿಜಿಸ್ಟರ್ಡ್ ಅಡ್ರೆಸ್ಗೆ ಅಥವಾ ವರ್ಕಿಂಗ್ ಅಡ್ರೆಸ್ಗೆ ಬಂದು ಎಲ್ಲ ರೀತಿಯಾದ ಪ್ರೊಸೀಜರನ್ನು ಮಾಡ್ಕೊಂಡು ಹೋಗ್ತಾರೆ. ಈ ರಿಜಿಸ್ಟರ್ಡ್ ನಂಬರ್ಗೆ ಏನಾಗುತ್ತೆ, ಒಂದು ಕೇಸ್ ಐ ಡಿ ಅಂದರೆ ಒಂದು ರೆಫರೆನ್ಸ್ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಐ ಡಿ ನಿಮಗೆ ಸಿಗುತ್ತೆ. ಅಥವಾ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಇನ್ ಫ್ಯೂಚರ್ ರೆಫರೆನ್ಸ್ಗಾಗಿ ನೀವು ಅದನ್ನು ಟ್ರ್ಯಾಕ್ ಮಾಡೋ ಸಲುವಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಒಂದು ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್ ಸಿಕ್ಕರೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ನನಗೆ ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್ ಇರೋ ಅಕೌಂಟ್ ಇದೆ, ಅಲ್ಲಿ ಹೋಗಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನು ಮಾಡಬೇಕಾಗುತ್ತೆ, ಪ್ರೀ ಅಪ್ರೂವ್ಡ್ ಆಫರ್ ಇದ್ದರೆ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಮೆಸೇಜ್ ಬಂದಿರುತ್ತೆ, ಮತ್ತು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕಡೆಯಿಂದ ಕಾಲ್ ಕೂಡ ಬಂದಿರುತ್ತೆ, ಮೇಲ್ ಕೂಡ ಬರುತ್ತೆ, ಮೆಸೇಜ್ ಕೂಡ ಬಂದೇ ಬರುತ್ತೆ. ಮತ್ತು ನೀವು ವಾಟ್ಸಪ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ, ಅಲ್ಲಿ ಕೂಡ ನೀವು ಪ್ರೀ ಅಪ್ರೂವ್ಡ್ ಆಫರ್ಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ಪ್ರೀ ಅಪ್ರೂವ್ಡ್ ಆಫರ್ ಇದ್ದರೆ ಅಲ್ಲಿ ಕೂಡ ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ನಾನು ಈಗ ಇದನ್ನು ಅಪ್ಲೈ ಮಾಡ್ತೇನೆ. ಯಾವ ರೀತಿಯಾಗಿ ಅಂದರೆ ಆ್ಯಪ್ ಮುಖಾಂತರ. ಆ್ಯಪ್ನಲ್ಲಿ ಒಂದು ಆಪ್ಷನ್ ಬರುತ್ತೆ ಅಪ್ಲೈ ನೌ ಅಂತ. ಆಕ್ಸಿಸ್ ಮೊಬೈಲ್ ಆ್ಯಪ್ನಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರೆಡಿಟ್ ಕಾರ್ಡ್ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಗೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಮೇಲ್ಗಡೆ ಒಂದು ಬ್ಯಾನರ್ ಬರುತ್ತೆ. ವಿ ಹ್ಯಾವ್ 10 ಎಕ್ಸ್ಕ್ಲೂಸಿವ್ ಕಾರ್ಡ್ಸ್ ಪ್ರೀ ಅಪ್ರೂವ್ಡ್ ಫಾರ್ ಯು. ಇಲ್ಲಿ ನೋಡೋದು ಮೊದಲನೇದಾಗಿ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಇದೆ, ಮೈಝೋನ್, ಪ್ರಿವಿಲೇಜ್, ಇಲ್ಲಿ ನೋಡ್ಬೋದು, ನೀವು ಎಲ್ಲವೂ ಇಲ್ಲಿ ನೋಡ್ಬೋದು. ನನಗೆ ಯಾವುದು ಬೇಕು, ಮೊದಲನೇದಾಗಿ ನಾನು ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡು ಚಾರ್ಜಬಲ್ ಇದೆ ಇಲ್ಲಿ. ಮತ್ತು ಅದನ್ನು ರಿವರ್ಸಲ್ ಮಾಡಬೇಕಂದ್ರೆ 2.5 ಲಕ್ಷ ನಾವು ಸ್ಪೆಂಡ್ ಮಾಡಿದಾಗ ಮಾತ್ರ ಅದು ರಿವರ್ಸಲ್ ಆಗಿರುವಂಥದ್ದು. ಅದಕ್ಕೆ ನಾನೇನು ಮಾಡ್ತೇನೆ, ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ತೇನೆ. ಏಕೆಂದರೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಕೇವಲ ಒಂದು ವರ್ಷದಲ್ಲಿ 50,000 ನಾವು ಸ್ಪೆಂಡ್ ಮಾಡಿದರೆ ಅದು ನಾವು ಮುಂದಿನ ವರ್ಷದಿಂದ ಅದು ಕಂಪ್ಲೀಟ್ಲಿ ಫ್ರೀ ಆಗೋದಿಲ್ಲ. ಕೇವಲ 1 ವರ್ಷಕ್ಕಾಗಿ ಅದು ಫ್ರೀ ಆಗುತ್ತೆ. ಮುಂದಿನ ವರ್ಷ ಮತ್ತೆ ನೀವು 50,000 ಸ್ಪೆಂಡ್ ಮಾಡಿದರೆ ಅದು ಮುಂದಿನ ವರ್ಷದ ಒಂದು 590 ರೂಪೀಸ್ ಚಾರ್ಜಸನ್ನು ವೇವ್ ಆಫ್ ಮಾಡ್ತಾರೆ. ಅಂದರೆ ನಿಮ್ಮ ಅಕೌಂಟಿಗೆ, ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ಮತ್ತೆ ಕ್ರೆಡಿಟ್ ಮಾಡ್ತಾರೆ. ಕಾರ್ಡನ್ನು ಸೆಲೆಕ್ಟ್ ಮಾಡಿದ ನಂತರ ಕೇವಲ ನಿಮ್ಮ ಒಂದು ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡಿರುತ್ತೆ. ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡಬೇಕು. ಮತ್ತು ನನಗೇನು ಅನಿಸುತ್ತೆ, ನನಗೆ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ನೀಡಿದೆ, ನಾನು ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ನೇ ಅಪ್ಲೈ ಮಾಡ್ತೇನೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡಿದ ಮೇಲೆ ಮತ್ತೊಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಮದರ್ ನೇಮ್ ಏನು ಎಲ್ಲವನ್ನು ಅದನ್ನು ನೋಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಅಕೌಂಟಲ್ಲಿ ಏನಾದರೂ ಸೇವ್ ಇದ್ದರೆ ನೀವೇನು ಎಂಟರ್ ಮಾಡೋದೇ ಬೇಕಾಗಿಲ್ಲ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಅಗ್ರಿ ಕೊಡಬೇಕಾಗುತ್ತೆ. ಯಾವ ರೀತಿಗೆ ನೀವು ಅಗ್ರಿ ಕೊಡ್ತೀರಲ್ಲ, ಕೊಟ್ಟ ನಂತರ ಕಂಗ್ರ್ಯಾಚುಲೇಷನ್ ಯುವರ್ ಕ್ರೆಡಿಟ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ಸಬ್ಮಿಟೆಡ್. ಕೇವಲ ಒಂದು 4 ರಿಂದ 5 ದಿನಗಳಲ್ಲಿ ನಿಮ್ಮಲ್ಲಿ ಏನಾದರೂ ಡ್ಯೂ ಡಾಟ್ ಸರ್ವಿಸ್ ಇದ್ದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ತುಂಬಾ ಬೇಗ ಸಿಗುತ್ತೆ. ನೀವದು ಇಂಡಿಯನ್ ಪೋಸ್ಟ್ ಇದ್ದರೆ ಒಂದು 7 ರಿಂದ 10 ದಿನಗಳು ಬೇಕೇ ಬೇಕು. ನೋಡೋದು ಇಲ್ಲಿ ಯಾವುದೇ ರೀತಿಯಾದ ಏನೂ ಆಪ್ಷನ್ನೇ ಕೇಳೋದಿಲ್ಲ. ಕೇವಲ ನೀವು ಅಡ್ರೆಸ್ಸನ್ನು ಒಂದು ಕನ್ಫರ್ಮ್ ಮಾಡಿಬಿಟ್ರೆ ಸಾಕು, ನಿಮ್ಮ ಕ್ರೆಡಿಟ್ ಕಾರ್ಡ್ ಇನ್ಸ್ಟಂಟಾಗಿ ಅಪ್ರೂವ್ ಆಗುವಂಥದ್ದು. ನನಗೆ ಈ ಕ್ರೆಡಿಟ್ ಕಾರ್ಡ್ ಸಿಗೋಕ್ಕೆ ಕಾರಣ ಏನಂದರೆ, ನಾನು ಕಡೆ ಒಂದು HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ, ಮತ್ತು ನಂದು ಕ್ರೆಡಿಟ್ ಸ್ಕೋರ್ 760 ಇದೆ. 750 ಅಬವ್ ಇದ್ದರೆ ಖಂಡಿತವಾಗಲೂ ಯಾವುದೇ ರೀತಿಯಾದ ಒಂದು ಕ್ರೆಡಿಟ್ ಬ್ಯೂರೋ ಕಡೆಯಿಂದ ಯಾವುದೇ ರೀತಿಯಾದ ನೆಗೆಟಿವ್ ಅಪ್ಡೇಟ್ ಇರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಕೊಡೋ ಕಂಪ್ನಿಗಳು, ಬ್ಯಾಂಕ್ಗಳು ಏನು ಮಾಡ್ತವೆ, ಯಾವುದೇ ರೀತಿಯಾದ ಒಂದು ಇಂಟರ್ನಲ್ ಪಾಲಿಸಿ ಗೈಡ್ಲೈನ್ಸ್ ನೀವು ಫಾಲೋ ಮಾಡಿಲ್ಲ ಅಂಥೇಳಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದೇ ಇಲ್ಲ. ಮತ್ತು ಈ ಕಾರ್ಡನ್ನು ಡೆಲಿವರ್ ಮಾಡಿದ ನಂತರ ಪಿನ್ನನ್ನು ಹೇಗೆ ಸೆಟ್ ಮಾಡ್ಬೋದು, ಹೇಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ಗಳು ಬರುತ್ತಾ ಹೋಗುತ್ತವೆ ನಮ್ಮ ಚಾನಲ್ಗಳಲ್ಲಿ. ಮತ್ತು ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನನ್ನ ಕ್ವೆರೀಸನ್ನು ಕೇಳ್ಬೋದು.
ಮತ್ತೆ ಮುಂದಿನ ನೋಟದಲ್ಲಿ ಸಿಗೋಣ.